ಸರ್, ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಹೇಗಿತ್ತು ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಮನೆಯಲ್ಲಿ? ಇಲ್ಲ, ಫಸ್ಟ್ ವೀಕ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಏನಾಗೋಯ್ತು, ಎಲ್ಲ ಗ್ರೂಪ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಆ್ಯಕ್ಟರ್ಸ್ ಎಲ್ಲ ಒಂದು ಗ್ರೂಪ್ ಆಗೋದ್ರು, ನಾನು ಒಂಥರ ಒಬ್ಬಂಟಿಗೆ ಆಗೋದೆ. ಅದು ನನಗೇನಾಯಿತು, 2ನೇ ವಾರದಿಂದ ಸ್ವಲ್ಪ ನನಗೆ ಲೋನ್ಲಿನೆಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಸ್ವಲ್ಪ ಸೈಲೆಂಟ್ ಆದೆ ಅಂದ್ಕೊಳ್ತೀನಿ. ಆದರೆ 1 ವೀಕ್ ಅಂತೂ ಫುಲ್ ಜೋಶಲ್ಲಿದ್ದೆ, ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ವಾವ್ ಅನ್ನಂಗಿತ್ತು. ಆದರೆ 2ನೇ ವಾರದಲ್ಲಿ ಫುಲ್ಲು ಜಗಳ ಸ್ಟಾರ್ಟ್ ಆಗೋಯ್ತು. ಅದು ನನಗೇನೆಂದರೆ ಸುಮ್ಮನೆ ಜಗಳ ಮಾಡೋದು, ಕಿರಿಕಿರಿ, ಅದು ನನಗೆ ಇಷ್ಟ ಇಲ್ಲ. ಅಂದರೆ ನೀವು ನೋಡಿರ್ಬೋದು, ಒಂದು ವಿಷಯಕ್ಕೆ, ಮನೆ ಕ್ಲೀನಿಂಗ್, ಆ ವಿಷಯಕ್ಕೆ ಒಂದು ಜಗಳ ಆಗುತ್ತೆ. ಅಲ್ಲಿ ಅವನು ಯಾರು ಹೇಳ್ತಾನೆ, ಅಭಿಷೇಕ್ ಅನ್ನೋನು, ಅವನೇ ಮಾಡ್ಬೋದಿತ್ತು. ಅದೊಂದು ಲೋಟ ಎತ್ತಿಕ್ಕದು, ಅದಕ್ಕೆ ಏನು ಮಾಡ್ತಾರೆ, ಯಾರು ಎತ್ತಿಲ್ಲ ಅಂತ ಬಡ್ಕೊಳ್ತಾನೆ. ಆ ಥರ ಮನೇಲಿ ಬರೀ ಕಿರ್ಚೋದು. ನನಗೇನಂದರೆ, ಕೆಲಸ ಅಂದರೆ ನೀಟ್, ನಮ್ಮನೆ ಥರ ಫೀಲ್ ಮಾಡಬೇಕು, ನಮ್ಮನೆ ಹೆಂಗೆ ಇಟ್ಕೊಳ್ತೀವಿ ಆ ಥರ ಇಟ್ಕೋಬೇಕು. ಅಲ್ಲಿ ಯಾರಿಗೂ ಇಲ್ಲ, ಎಲ್ಲ ಕಂಡೋರ್ ಮನೆ. ಒಂದು ಹೋಟೆಲ್ ಲಾಡ್ಜಿಗೆ ಬಂದರೆ ಹೆಂಗೆ ಅಲ್ಲೇ ತಿಂದು ಅಲ್ಲೇ ಪೇಪರ್ ಎಸೆಯೋದು, ಅಲ್ಲೇ ಟಿ ವಿ ಇದಕ್ಕೆ ಇಡೋದು, ಆ ಥರ ತುಂಬ ಕೇರ್ಲೆಸ್ಸು. ಆದರೆ ನನಗೇನು ಜವಾಬ್ದಾರಿ ವಹಿಸ್ತಾ ಇದ್ರು ಅಂದರೆ, ಅದು ಟಾಯ್ಲೆಟ್ ತೊಳೆಯೋದನ್ನು ಯಾರೂ ಒಪ್ಪಲಿಲ್ಲ. ಟಾಯ್ಲೆಟ್ ತೊಳೆಯೋದನ್ನು ಎಲ್ಲ ಇವಾಗ ಡಿವೈಡ್ ಮಾಡ್ತಾಯಿದ್ರು. ನನಗೆ ಗೊತ್ತು ಅದನ್ನು ಯಾರೂ ಒಪ್ಪಲ್ಲ ಅಂತ. ನಾನು ಡೇ 1 ಟಾಯ್ಲೆಟ್ ತೊಳಿತೀನಿ ಅಂತ, ಯಾಕಂದ್ರೆ ನನಗೆ ಅವಮಾನ ಏನಿಲ್ಲ, ನಾನು ಮನಸ್ಸಿಂದ ಮಾಡ್ತೀನಿ. ನನಗೇನು ಅದರಿಂದ ಚೀಪ್ ಅಂದ್ಕೊಳ್ತಾರೆ, ಜನ ಚೀಪಾಗಿ ಮಾತಾಡ್ತಾರೆ, ಅವೆಲ್ಲ ಏನೂ ಇಲ್ಲ. ಅದನ್ನು ಎಷ್ಟು ನೀಟಾಗಿ 1 ವಾರ ಇಟ್ಕೊಂಡಿದ್ದೆ ಅಂದರೆ, 1 ವಾರ ಆದಮೇಲೆ ಬೇರೆಯವ್ರಿಗೆ ಇದು ಮಾಡಿದ್ರು, 1 ದಿವಸನೂ ಗಮ್ ಅನ್ನಲಿಲ್ಲ. ಅಂದರೆ ಅಷ್ಟು ನೀಟಾಗಿ ತೊಳಿತಾ ಇದ್ದೆ, ಅಷ್ಟು ನೀಟಾಗಿ ಇದು ಮಾಡಿ ಎಲ್ಲರಿಂದನೂ ಚಪ್ಪಾಳೆನೂ ತೊಗೊಂಡೆ. ಅದು ಹಾಕಿದಾರೋ ಇಲ್ವೋ ಇನ್ನೂ ನಾನು ನೋಡಿಲ್ಲ. ಎಲ್ಲರೂ ಇದು ಮಾಡಿದ್ರು. ಅದು ಜಗಳ ಆಗಿದ್ದ ದಿವಸ ಎಲ್ಲರೂ ನನಗೆ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಇದು ಯಾಕೆ, ಅವ್ರವ್ರಿಗೆ ವಹಿಸಿದ್ದು ಅದನ್ನು ಮನಸ್ಸಿಂದ ಮಾಡಿ, ಅವಾಗ ಮನೆ ನೀಟಾಗಿರುತ್ತೆ. ಈಗ ನೀನು ಮಾಡು, ನಾನು ಮಾಡು ಅಂದರೆ ಆ ಟಾಯ್ಲೆಟ್ ಬಿಟ್ಟು ಮಿಕ್ಕಿದ್ದೆಲ್ಲ ತುಂಬ ಗಲೀಜಾಗಿತ್ತು. ಆಮೇಲೆ ಅಡುಗೆ ಮನೆಯೂ ಹೆಂಗೆ ಅಂದರೆ, ಸ್ಟವ್ ಜಿಡ್ಡಾಗಿ, ಇದೆಲ್ಲ ಕಾಟಾಚಾರಕ್ಕೆ ಸುಮ್ಮನೆ ಕಸ ಎತ್ಬಿಡೋದು ಅಷ್ಟೇ. ಆ ಆಯಿಲ್ ಒರೆಸೋದಾಗಲಿ ಅವೆಲ್ಲ ಏನು ಮಾಡ್ತಿರಲಿಲ್ಲ. ನೆಕ್ಸ್ಟ್ ನನಗೆ ಕಿಚನ್ಗೆ ಹಾಕಿದ್ರು. ಅವಾಗ್ಲೂ ನಾನು ಇದು ಬರುತ್ತಲ್ಲ, ಪಾತ್ರೆ ತೊಳೆಯೋದು ವಿಮ್ದು ಲಿಕ್ವಿಡ್, ಅದೆಲ್ಲ ಹಾಕಿ ಇದು ಮಾಡಿದೆ. ಅಂದರೆ ಆ ಥರ ಒಂದು ಏನೇ ಇದ್ರೂ ಅದು ನಮ್ಮನೆ, ನಮ್ಮ ವಸ್ತು, ಆ ಥರ ಅವ್ರು ಕೇರ್ ತೊಗೋಬೇಕಿತ್ತು. ಅಂದರೆ ಯಾರೂ ಎಲ್ಲರೂ ಕೇರ್ಲೆಸ್ಸು, ಬರೀ ಜಗಳ ಆಡೋದ್ರಲ್ಲೇ ಇದಾಗ್ಬಿಟ್ಟಿದ್ರು. ನನಗೆ ಆ ಜಗಳನೇ ತಲೆ ಚಿಟ್ಟಿಡ್ದುಬಿಡ್ತು. ಯಾವ ಲೆಕ್ಕಕ್ಕೆ ಅಂದರೆ, ನನಗೆ ಕೆಮ್ಮು ಸ್ಟಾರ್ಟ್ ಆಗೋಗಿತ್ತಲ್ಲಿ, ಸ್ವಲ್ಪ ಸಿರಪ್ ತೊಗೊಂಡ್ಮೇಲೆ ಕಡಿಮೆ ಆಯಿತು. ಯಾವ ಲೆಕ್ಕಕ್ಕೆ ಅಂದರೆ, ನನಗೆ ಅವ್ರ ಜಗಳ ಕೇಳಿಸ್ಕೊಳ್ಳೋಕ್ಕೆ ನನಗೆ ಹುಚ್ಚು ಹಿಡಿಯೋದು. ಅದರಿಂದ ನಾನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಅನ್ನೆಸೆಸರಿ ನಾನು ಇನ್ವಾಲ್ವ್ ಆಗೋದು ಯೂಸ್ ಇಲ್ಲ. ಅದಕ್ಕೇನಾದ್ರು ವ್ಯಾಲಿಡ್ ರೀಸನ್ ಇದ್ದರೆ ಮಾತ್ರ ಇನ್ವಾಲ್ವ್ ಆಗಬೇಕು. ಇದರಿಂದ ನಾನು ಸ್ವಲ್ಪ ಸೈಲೆಂಟಾಗಿರ್ತಾ ಇದ್ದೆ. ಆದರೆ ಇದು ಬರ್ತಾ ಡೇ 1 ಏನಾಗೋಯ್ತು, ಡೇ 1 ಡೇ 2 ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲರೂ.